ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಜ್ಞಾನ ಗಣಿತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನೇನು ಕೆಲವೇ ದಿನಗಳಲ್ಲಿ ನಿಮಗೆ SLC ಎಕ್ಸಾಮ್ ಬರ್ತಾ ಇದೆ. ಸೊ ಅದರಲ್ಲಿ ನಿಮಗೆ ಟಾರ್ಗೆಟ್ 40 ಅಂತ ಹೇಳಿ ಮಾಡಿದ್ದಾರೆ. ಸೊ ಈ ಟಾರ್ಗೆಟ್ 40ಯಲ್ಲಿ ಅಂದ್ರೆ ಏನು, ಕೆಲವು ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ನಿಮಗೆ ಇಲ್ಲಿ ಕೇಳ್ತಾ ಹೋಗ್ತಾರೆ. ಸೊ ಅದೇ ಇಂಪಾರ್ಟೆಂಟ್ ಕ್ವಶನ್ಸ್ ಅಲ್ಲಿ ಇವತ್ತು ನಾವು ಒಂದು ಕ್ವಶನ್ ನೋಡ್ತಾ ಇದ್ದೀವಿ. ವರ್ಗ ಸಮೀಕರಣದ ಮೂಲಗಳನ್ನು ಅಪವರ್ತಿಸುವ ವಿಧಾನದಿಂದ ಕಂಡುಹಿಡಿಯಿರಿ ಅಥವಾ ಫೈಂಡ್ ದ ರೂಟ್ಸ್ ಆಫ್ ಕ್ವಾಡ್ರಾಟಿಕ್ ಈಕ್ವೇಶನ್ ಯೂಸಿಂಗ್ ಫ್ಯಾಕ್ಟರೈಸೇಷನ್ ಮೆಥಡ್ ಅಂತ ಹೇಳಿ. ಓಕೆನಾ, ಇದು ನಿಮಗೆ ಎಕ್ಸಾಮ್ ಅಲ್ಲಿ 2 ಮಾರ್ಕ್ಸಿಗೆ ಕೇಳುವಂತ ಕ್ವಶನ್. ಸೊ ಇಲ್ಲಿ ನಾನು ಒಂದು ಉದಾಹರಣೆನ ಬರೆದಿದ್ದೀನಿ. x² + 10x + 21 = 0 ಅಂತ ಹೇಳಿ ಬರ್ದಿದ್ದೀನಿ. ಸೊ ಏನ್ ಮಾಡಬೇಕು, ಯಾವ ತರ ಮಾಡಬೇಕು, ಅಪವರ್ತನ ವಿಧಾನ ಅಥವಾ ಫ್ಯಾಕ್ಟರೈಸೇಷನ್ ಮೆಥಡ್. ಸೊ ಏನಿದು, ಮೂಲಗಳನ್ನ ಕಂಡುಹಿಡಿರಿ ಅಂದ್ರೆ ಏನರ್ಥ, ನಾವೆಲ್ಲ ಏನ್ ಮಾಡಬೇಕು ಅಂದ್ರೆ ಎಕ್ಸ್ ನ ಬೆಲೆ ಕಂಡುಹಿಡಬೇಕು. ಅಂದ್ರೆ ಏನರ್ಥ, ವಿ ಶುಡ್ ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್. ಸೊ ಹೆಂಗ್ ಕಂಡುಹಿಡಿಯೋದು ನೋಡಿ ಇಲ್ಲಿ x² + 10x + 21 ಅಂತ ಇದೆ ನೋಡಿ. ಇಲ್ಲಿ ಏನು ಚಿಹ್ನೆ ಇಲ್ಲ ಅಂದ್ರೆ ಪ್ಲಸ್ ಅಂತ ಇರುತ್ತೆ ಅಂತ ಹೇಳಿ ಅರ್ಥ. ಮತ್ತೆ ಇಲ್ಲಿ ಏನು ನಂಬರ್ ಇಲ್ಲ ಅಂದ್ರೆ 1 ಇರುತ್ತೆ ಅಂತ ಹೇಳಿ ಅರ್ಥ. ಸೊ ಇಲ್ಲಿ ಯಾವ್ದು ನಂಬರ್ ಇಲ್ಲ ಅಂದ್ರೆ 1 ಇರುತ್ತೆ, ಯಾವ್ದು ಸಿಂಬಲ್ ಇಲ್ಲ ಅಂದ್ರೆ ಪ್ಲಸ್ ಇರುತ್ತೆ ಅಂತ ಹೇಳಿ. ಸೊ ನೆಕ್ಸ್ಟ್ ಏನ್ ಮಾಡಬೇಕು, ಫಸ್ಟ್ ಮೆಥಡ್ ಮೊದಲನೇ ಪದ ಮತ್ತು ಕೊನೆಯ ಪದ ಅಂದ್ರೆ ಫಸ್ಟ್ ಟರ್ಮ್ ಮತ್ತೆ ಲಾಸ್ಟ್ ಟರ್ಮ್ ನ ಏನ್ ಮಾಡಬೇಕು, ಗುಣಾಕಾರ ಅಂದ್ರೆ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಫಸ್ಟ್ ಟರ್ಮ್ ಮತ್ತೆ ಲಾಸ್ಟ್ ಟರ್ಮ್ ನ ಏನ್ ಮಾಡಬೇಕು, ಮಲ್ಟಿಪ್ಲಿಕೇಶನ್. ಜೊತೆಗೆ ಈ ಸಿಂಬಲ್ ನ ಕೂಡ ನೀವು ಗುಣಾಕಾರ ಅಂದ್ರೆ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಯಾವ ತರ ನೋಡಿ, ಪ್ಲಸ್ ಇಂಟು ಪ್ಲಸ್ ಏನಾಗುತ್ತೆ, ಪ್ಲಸ್ ಆಗತ್ತೆ. 21 ಒಂದ್ಲಿ ಎಷ್ಟು, 21 ಅಂದ್ರೆ 21 1s 21, ಮಿಕ್ಕಿದ್ದೇನು ಇಲ್ಲಿ x². ಕರೆಕ್ಟ್ ಅಲ್ವಾ. ನೆಕ್ಸ್ಟ್ ಈ x² ಅಂದ್ರೆ 21 x² ಅಂದ್ರೆ ಈಗ x² ನ ಬಿಟ್ಬಿಡಿ, ಇಲ್ಲಿರುವಂತ ನಂಬರ್ ನೋಡಿ 21 ಇದೆ. ಈ 21 ಯಾವ ಮಗ್ಗಿ ಅಂದ್ರೆ ಟೇಬಲ್ಸ್ ಅಲ್ಲಿ ಬರುತ್ತೆ ಅಂತ ಹೇಳಿ ನೀವು ಫಸ್ಟ್ ಹುಡುಕ್ಬೇಕು. ಯಾವ್ದಾದ್ರಲ್ಲಿ ಬರುತ್ತೆ ನೋಡಿ, 1 21s 21 ಬರುತ್ತೆ. ನೆಕ್ಸ್ಟ್ 2 1s ಅದ್ರಲ್ಲಿ ಬರಲ್ಲ. ನೆಕ್ಸ್ಟ್ 3 1s ಅದ್ರಲ್ಲಿ ಬರುತ್ತೆ. 3 7s 21, 3 7 21, 4 ಬರಲ್ಲ, 5 ಬರಲ್ಲ, 6 ಅಲ್ಲೂ ಬರಲ್ಲ, 7 ಅಲ್ಲಿ ಬರುತ್ತೆ. ಆಲ್ರೆಡಿ ಬರ್ದಿದೀವಿ, ಮತ್ತೆ ರಿಪೀಟ್ ಆಗ್ತಾ ಇದೆ. ಅಂದ್ರೆ ಈ ಎರಡು ಏನಿದೆ 1 ಮತ್ತೆ 21, 3 ಮತ್ತೆ 7 ಏನಿದೆ, ಇದು ನಮ್ಮ ಎಕ್ಸ್ ಬೆಲೆ ಅಂತೇಳಿ ಬರುತ್ತೆ ಕೊನೆಯಲ್ಲಿ. ಸೊ ಈ ಎರಡರಲ್ಲಿ ಯಾವ್ದು ತಗೊಬೇಕು, 1 21 ತಗೊಬೇಕಾ ಅಥವಾ 3 7 ತಗೊಬೇಕಾ, ಹೆಂಗ್ ತಗೊಳ್ಳೋದು ನೋಡಿ. 21ರಲ್ಲಿ 1 ಅನ್ನ ಕಳೆದ್ರೆ ಅಂದ್ರೆ 21 ಅಲ್ಲಿ 1 ಅನ್ನ ನೀವು ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ಸಬ್ಸ್ಟ್ರಾಕ್ಷನ್ ಮಾಡಿದ್ರೆ ನಿಮಗೆ ಸಿಗುವಂಥದ್ದು ಏನು, 20 ಸಿಗುತ್ತೆ. ಅದೇ ನೀವೇನಾದ್ರೂ ಅಡಿಷನ್ ಮಾಡಿದ್ರೆ ಕೂಡಿದ್ರೆ ನಿಮಗೆ 22 ಸಿಗುತ್ತೆ. ಕರೆಕ್ಟ್ ಅಲ್ವಾ. ನೋಡಿ ಇಲ್ಲಿ ನಮಗೆ ಎಷ್ಟಿದೆ, 10 ಇದೆ. ನಮಗೆ ನೀವು ಕೂಡಿದ್ರೆ ಅಂದ್ರೆ ಅಡಿಷನ್ ಮಾಡಿದ್ರೆ 10 ಬರಬೇಕು, ಸಬ್ಸ್ಟ್ರಾಕ್ಷನ್ ಮಾಡಿದ್ರೆ 10 ಬರಬೇಕು. ಬಟ್ ಇದು ಎರಡರಲ್ಲೂ ಬರ್ತಿಲ್ಲ. ಕರೆಕ್ಟ್ ಅಲ್ವಾ. ನೆಕ್ಸ್ಟ್ ಅದೇ ತರ 7 ಮತ್ತೆ 3 ನೋಡಿ, ಇಲ್ಲಿ 7 ಮತ್ತೆ 3 ನೀವು ಅಡಿಷನ್ ಮಾಡಿದ್ರೆ 10 ಬರುತ್ತೆ, ಸಬ್ಸ್ಟ್ರಾಕ್ಷನ್ ಮಾಡಿದ್ರೆ 4 ಬರುತ್ತೆ. ಬಟ್ ಇಲ್ಲಿ 10 ಬಂದಿದೆ. ಕರೆಕ್ಟ್ ಅಲ್ವಾ. ಸೊ ಹಾಗಾಗಿ ನಾವು 3 ಮತ್ತೆ 7 ಅಂತ ಹೇಳಿ ಬರ್ಕೊಬೇಕಾಗತ್ತೆ. ಗೊತ್ತಾಯ್ತಾ. ನೆಕ್ಸ್ಟ್ ಇದರ ಫ್ಯಾಕ್ಟರ್ಸ್ 21 ಫ್ಯಾಕ್ಟರ್ಸ್ ಏನಿದೆ ಆಯ್ತಾ. 21ರ ಫ್ಯಾಕ್ಟರ್ಸ್ ಏನೇನು, 3 ಮತ್ತೆ 7. ಏನಕ್ಕೆ ಇದನ್ನೇ ಯೂಸ್ ಮಾಡ್ತೀವಿ ಅಂದ್ರೆ ಇಲ್ಲಿ 10 ಇದೆ, ನಮಗೆ 10 ಬೇಕಿತ್ತು. ಯಾವ ತರ ನೋಡಿ, ಈಗ 3 7s 21 ಆಗುತ್ತೆ. 3 ಮತ್ತೆ 7 ನ ಕೂಡಿದ್ರೆ 10 ಆಗುತ್ತೆ. ಇಲ್ಲಿ ನಾವು ಎಕ್ಸ್ ಅಂತ ಬರೀತೀವಿ. ಎಕ್ಸ್ ಇಂಟು ಎಕ್ಸ್ x², 3 7s 21. ಇಲ್ಲಿ ಪ್ಲಸ್, ಇಲ್ಲೂ ಪ್ಲಸ್, ಪ್ಲಸ್ ಪ್ಲಸ್ ಏನಕ್ಕೆ ಬರೀತೀವಿ ನೋಡಿ, ಇಲ್ಲಿ ಎಲ್ಲಾ ಪ್ಲಸ್ ಇದೆ, ಹೌದಲ್ವಾ. ಸೊ ಹಾಗಾಗಿ ಇಲ್ಲಿ ಪ್ಲಸ್ ಬರ್ತದೆ. ಏನಕ್ಕೆ ಬರುತ್ತೆ ನೋಡಿ, ಪ್ಲಸ್ 3x ಪ್ಲಸ್ 7x ಏನಾಗುತ್ತೆ, ಪ್ಲಸ್ 10x ಆಗುತ್ತೆ. ನಮಗೆ ಕೂಡಿದ್ರೆ ಇದು ಅಂದ್ರೆ ಅಡಿಷನ್ ಮಾಡಿದ್ರೆ ಈ ವ್ಯಾಲ್ಯೂ ಬರಬೇಕು, ಅಥವಾ ಸಬ್ಸ್ಟ್ರಾಕ್ಷನ್ ಮಾಡಿದ್ರೆ ಈ ವ್ಯಾಲ್ಯೂ ಬರಬೇಕು, ಅಥವಾ ಗುಣಾಕಾರ ಮಾಡಿದ್ರೆ 21x² ಬರಬೇಕು ಆಯ್ತಾ. ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 21x². ಇಲ್ಲಿ ನೋಡಿ ಬರುತ್ತೆ 3 7s 21, x ಇಂಟು ಎಕ್ಸ್ x² ಪ್ಲಸ್ ಇಂಟು ಪ್ಲಸ್ 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 3x ಪ್ಲಸ್ 7x ಪ್ಲಸ್ 10x. ಕ್ಲಿಯರ್ ಆಯ್ತಲ್ವಾ. ನೋಡಿ ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು, ಫಸ್ಟ್ ಟರ್ಮ್ ನ ಬರೀಬೇಕು x². ಈ 10x ಜಾಗದಲ್ಲಿ ಏನ್ ಬರ್ದಿದೀವಿ ನಾವು, ಪ್ಲಸ್ 3x ಪ್ಲಸ್ 7x.
ಕರೆಕ್ಟ್ ಅಲ್ವಾ? ಈ 10x ಜಾಗದಲ್ಲಿ ಏನ್ ಬರ್ದಿದೀವಿ, ಪ್ಲಸ್ 3x ಬರ್ದಿದೀವಿ, ಪ್ಲಸ್ 7x ಬರ್ದಿದೀವಿ. ಓಕೆನಾ? ಈಗ ಕೊನೆ ಟರ್ಮ್ ಬರೀಬೇಕು ಪ್ಲಸ್ 21. ಇಷ್ಟನ್ನ ಬರೀಬೇಕು. ನೆಕ್ಸ್ಟ್ ಆಮೇಲೆ ಏನ್ ಮಾಡಬೇಕು, ಎರಡೆರಡು ಟರ್ಮ್ನ ಗ್ರೂಪ್ ಮಾಡ್ತಾ ಹೋಗ್ಬೇಕು. ಅಂದ್ರೆ ಎರಡೆರಡು ಪದಗಳನ್ನ ಏನ್ ಮಾಡ್ಬೇಕು, ಗ್ರೂಪ್ ಮಾಡ್ತಾ ಹೋಗ್ಬೇಕು. ಮೊದಲನೇ ಗ್ರೂಪ್ ಏನ್ ಮಾಡಿದೀರಾ ಅದರಲ್ಲಿ ಏನ್ ಕಾಮನ್ ಇದೆ ಅಂತ ನೋಡ್ಬೇಕು. ಕಾಮನ್ ಅಂದ್ರೆ ಎರಡು ಸೈಡ್ ಸೇಮ್ ಇರಬೇಕು. ಗೊತ್ತಾಯ್ತಾ? ನೋಡಿ, ಇಲ್ಲೂ ಎಕ್ಸ್ ಇದೆ, ಇಲ್ಲೂ ಎಕ್ಸ್ ಇದೆ. ಇದು ಎಕ್ಸ್ ಸ್ಕ್ವೇರ್. ಎಕ್ಸ್ ಸ್ಕ್ವೇರ್ ಅಂದ್ರೆ ಏನು ಅರ್ಥ? ಎಕ್ಸ್ ಇಂಟು ಎಕ್ಸ್ ಅಂತ ಅರ್ಥ. ಎಕ್ಸ್ ಇಂಟು ಎಕ್ಸ್ ಗುಣಾಕಾರ. ಗೊತ್ತಾಯ್ತಾ? ಮಲ್ಟಿಪ್ಲಿಕೇಶನ್ ಅಂದ್ರೆ 2x ಇದೆ ಅಂತ ಅರ್ಥ ಇಲ್ಲಿ. ಗೊತ್ತಾಯ್ತಾ? ಸೊ ಇಲ್ಲೊಂದು ಎಕ್ಸ್ ಇದೆ, ಆ ಎಕ್ಸ್ ನ ನಾವು ಹೊರಗಡೆ ಬರಿತೀವಿ, ಬ್ರಾಕೆಟ್ ಹಾಕ್ತಿವಿ. ಇಲ್ಲಿ ಎಕ್ಸ್ ಸ್ಕ್ವೇರ್ ಇತ್ತು ಅಂದ್ರೆ 2x, ಒಂದ್ ಎಕ್ಸ್ ಹೋಯ್ತು. ಹೌದಲ್ವಾ? ಮಿಕ್ಕಿದೆಷ್ಟು ಎಕ್ಸ್. ಎಕ್ಸ್ ಬರಿಬೇಕು, ಪ್ಲಸ್ ಇದೆ, ಪ್ಲಸ್ ಬರೀರಿ. ಈ ಎಕ್ಸ್ ಹೊರಗಡೆ ಬಂದ್ಮೇಲೆ ಇನ್ನೇನು ಉಳಿತು? 3 ಮಾತ್ರ ಉಳಿದಿದೆ. ಕರೆಕ್ಟ್ ಅಲ್ವಾ? ಸೊ ನೆಕ್ಸ್ಟ್ ಇಲ್ಲಿ ಯಾವ ಚಿಹ್ನೆ ಇದೆ? ಪ್ಲಸ್ ಇದೆ. ನೆಕ್ಸ್ಟ್ ಇವೆರಡರಲ್ಲಿ ಕಾಮನ್ ಆಗಿರುವಂತದ್ದು ಏನು? ಇಲ್ಲಿ ಎಕ್ಸ್ ಇದೆ ಬಟ್ ಇಲ್ಲಿ ಎಕ್ಸ್ ಇಲ್ಲ. ಹೌದಲ್ವಾ? ಇಲ್ಲಿ 7 ಇದೆ, ಇಲ್ಲಿ 21 ಇದೆ. ಎರಡೂ ಕೂಡ ಯಾವ ಟೇಬಲ್ ಅಲ್ಲಿ ಬರುತ್ತೆ ಅಂತ ನೋಡ್ಬೇಕು ಫಸ್ಟ್. ಸೊ 7, 21 ಯಾವ ಟೇಬಲ್ ಅಲ್ಲಿ ಬರುತ್ತೆ? 7 ಟೇಬಲ್ ಅಲ್ಲಿ ಬರುತ್ತೆ. ಕರೆಕ್ಟ್ ಅಲ್ವಾ? ಸೊ 7 ಟೇಬಲ್ ಅಲ್ಲಿ ಬರೋದ್ರಿಂದ ಈ 7 ನ ಹೊರಗಡೆ ತೆಗಿರಿ. ಸೊ ಮಿಕ್ಕಿದೇನು? ಎಕ್ಸ್ ಪ್ಲಸ್ ಈ 21 ಎಷ್ಟಲ್ಲಿ ಬರುತ್ತೆ 7 ಟೇಬಲ್ ಅಲ್ಲಿ? 3 ಬರುತ್ತೆ. ನೋಡಿ, ಇಷ್ಟೇ ಇರೋದು. ಇಲ್ಲಿ ಏನ್ ಬರುತ್ತೆ ಬ್ರಾಕೆಟ್ ಅಲ್ಲಿ, ಇಲ್ಲೂ ಕೂಡ ಅದೇ ಬರಬೇಕು. ಸೊ ಅದು ಇಂಪಾರ್ಟೆಂಟ್. ನೆಕ್ಸ್ಟ್ ಏನ್ ಮಾಡಬೇಕು, ಈ ಬ್ರಾಕೆಟ್ ಅಲ್ಲಿ ಇರೋದನ್ನ ಸಪ್ರೇಟ್ ಬರೀರಿ. ನೆಕ್ಸ್ಟ್ ಹೊರಗಡೆ ಇದೆ ಅಲ್ವಾ ಇಲ್ಲಿ ಎಕ್ಸ್ ಪ್ಲಸ್ 7, ಸೊ ಅದನ್ನು ಕೂಡ ಸಪ್ರೇಟ್ ಆಗಿ ಬರೀರಿ. ನೋಡಿ, ಇಲ್ಲಿ ಈಕ್ವಲ್ ಟು 0 ಅಂತ ಹೇಳಿದ್ದಾರೆ. ಸೊ ಅವೆರಡನ್ನು ಏನ್ ಮಾಡ್ಬೇಕು ನಾವೀಗ? ಎಕ್ಸ್ ಪ್ಲಸ್ 3 ಇಸ್ ಈಕ್ವಲ್ ಟು 0, ಅದಾದ್ಮೇಲೆ ಎಕ್ಸ್ ಪ್ಲಸ್ 7 ಇಸ್ ಈಕ್ವಲ್ ಟು 0 ಅಂತ ಹೇಳಿ ಮಾಡ್ಬೇಕು. ಗೊತ್ತಾಯ್ತಾ? ಸೊ ನೆಕ್ಸ್ಟ್ ಏನ್ ಮಾಡಬೇಕು, ಎಕ್ಸ್ ಇಸ್ ಈಕ್ವಲ್ ಟು ಈ ಪ್ಲಸ್ 3 ಈಕ್ವಲ್ಸ್ ಇಂದ ಈ ಕಡೆ ಹೋದ್ರೆ, ಪ್ಲಸ್ 3 ಈಕ್ವಲ್ಸ್ ಇಂದ ಈ ಕಡೆ ಹೋದ್ರೆ ಏನಾಗುತ್ತೆ? ಚಿಹ್ನೆ ಚೇಂಜ್ ಆಗುತ್ತೆ. ಸಿಂಬಲ್ ಚೇಂಜ್ ಆಗಿ ಏನ್ ಬರುತ್ತೆ? -3 ಬರುತ್ತೆ. ಅದೇ ತರ ಎಕ್ಸ್ ಇಸ್ ಈಕ್ವಲ್ ಟು ಈ ಪ್ಲಸ್ 7 ಈಕ್ವಲ್ಸ್ ಇಂದ ಆ ಕಡೆ ಹೋದ್ರೆ -7 ಆಗುತ್ತೆ. ಗೊತ್ತಾಯ್ತಾ? ಸೊ ಇದು ನಿಮಗೆ ರೂಟ್ಸ್. ನೀವೇನೀಗ ಕಂಡುಹಿಡಿತಿದ್ದೀರಿ, ಫೈಂಡ್ ದ ವ್ಯಾಲ್ಯೂ ಆಫ್ ರೂಟ್ಸ್, ಎಕ್ಸ್ ನ ಬೆಲೆ. ಸೊ ಇದು ನಿಮ್ಮ ಎಕ್ಸ್ ನ ಬೆಲೆ. ಸೊ ಇದೇ ನಿಮಗೆ ಅಪವರ್ತಿಸುವ ವಿಧಾನ ಅಥವಾ ಫ್ಯಾಕ್ಟರೈಸೇಷನ್ ಮೆಥಡ್. ಸೊ ಈ ತರ ನೀವು ಇದನ್ನ ಕಂಡುಹಿಡಿಯಬೇಕು. ಇಲ್ಲಿ ನಿಮಗೆ ಪ್ಲಸ್ ಇರೋದ್ರಿಂದ ಕಂಪ್ಲೀಟ್ ಎಲ್ಲಾ ಲೆಕ್ಕನು ಏನೇನಿದೆ ಎಲ್ಲ ಇದೇನಿದೆ ಅದಷ್ಟು ಪ್ಲಸ್ ಅಲ್ಲೇ ಬರುತ್ತೆ. ಇಲ್ಲಿ ಏನಾರ ಪ್ಲಸ್ ಮೈನಸ್ ಆದ್ರೆ ಒಂಚೂರು ಇಲ್ಲಿ ನಿಮಗೆ ಏನಿದೆ ರೂಟ್ಸ್ಗಳು ಚೇಂಜ್ ಆಗುತ್ತೆ. ಅದನ್ನ ನೆಕ್ಸ್ಟ್ ಬೇರೆ ಪ್ರಾಬ್ಲಮ್ಸ್ ಅಲ್ಲಿ ಮಾಡೋಣ. ಓಕೆ, ಥ್ಯಾಂಕ್ ಯು.